ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಅರ್ಪಿತಾ. ಈಗಿನ ಆಧುನಿಕ ಜೀವನ ಶೈಲಿ, ಆಹಾರ ಪದ್ಧತಿ ಇದೆಲ್ಲದರಿಂದ ಸಾಕಷ್ಟು ಆರೋಗ್ಯದ ತೊಂದರೆಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಇಂತಹ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂತಹ ಕಾರ್ಯಕ್ರಮನೇ ಹೆಲ್ತ್ ಸೆಂಟರ್. ಇವತ್ತು ನಾವು ನಮ್ಮ ಹೆಲ್ತ್ ಸೆಂಟರ್ ನಲ್ಲಿ IVF ಟ್ರೀಟ್ಮೆಂಟ್ ಕುರಿತಾಗಿ ಮಾತನಾಡ್ತೀವಿ. ಇದರ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ ಸೆಂಟರ್ನ ಸಂತಾನೋತ್ಪತ್ತಿ ತಜ್ಞರಾದಂತಹ ಡಾಕ್ಟರ್ ಪ್ರಿಯಾಂಕಾ ರಾಣಿ ಹಾಗೂ ಡಾಕ್ಟರ್ ಅಪರ್ಣಾ ಅವರು ನಮ್ಮ ಜೊತೆ ಇದ್ದಾರೆ. ನಾವು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಓಕೆ, ಮೊದಲಿಗೆ ಡಾಕ್ಟರ್, ಈ IVF ಟ್ರೀಟ್ಮೆಂಟ್ ಹೀಗಂದ್ರೆ ಏನು? ಸೊ IVF ಟ್ರೀಟ್ಮೆಂಟ್ ಏನರ್ಥ ಅಂದರೆ ಫಸ್ಟ್ ನಾವು ಅರ್ಥ ಮಾಡಬೇಕು ಇನ್ಫರ್ಟಿಲಿಟಿ ಅಂತ ಏನು. ಸೊ ಇನ್ಫರ್ಟಿಲಿಟಿ ಅಂತ ಹೇಳಿದರೆ ಒಬ್ಬರು ದಂಪತಿಗಳು 1 ವರ್ಷ ಟ್ರೈ ಮಾಡಿದ್ದಾರೆ, ಪ್ರೆಗ್ನೆನ್ಸಿ ಆಗಲಿಲ್ಲ ಅಂದರೆ 1 ವರ್ಷದಲ್ಲಿ, ಆವಾಗ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಆ ತೊಂದರೆಗೆ. ಆ್ಯಂಡ್ ಈ ಥರ ಬೇರೆ ಬೇರೆ ರೀಸನ್ಸ್ ಇರ್ಬೋದು ಇನ್ಫರ್ಟಿಲಿಟಿಗೆ. ಮತ್ತು IVF ಟ್ರೀಟ್ಮೆಂಟ್ ಇರೋದು ಲಾಸ್ಟ್ ರೆಸಾರ್ಟ್, ಅಂದರೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಆಗ್ತಾಯಿಲ್ಲ ನ್ಯಾಚುರಲ್ ಮೆಥಡಲ್ಲಿ ಅಥವಾ IUI ರೀತಿ, ಆವಾಗ ನಾವು IVF ಟ್ರೀಟ್ಮೆಂಟ್ಗೆ ಹೋಗ್ತೀವಿ. ಅದರಲ್ಲಿ ಲೇಡೀಸ್ದು ಎಗ್ಸ್ ಹೊರಗೆ ತೆಗೆದು ಜೆಂಟ್ಸ್ದು ಸ್ಪರ್ಮ್ಸ್ ತಗೊಂಡು ಎಗ್ ಮತ್ತು ಸ್ಪರ್ಮ್ ಫ್ಯೂಸ್ ಮಾಡಿ ಎಂಬ್ರಿಯೋ ಕ್ರಿಯೇಟ್ ಮಾಡಿ ವಾಪಸ್ ಗರ್ಭಕೋಶಗೆ ರೆಡಿ ಮಾಡಿ ಹಾಕ್ತೀವಿ. ಅದಕ್ಕೆ IVF ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಈ ಇನ್ಫರ್ಟಿಲಿಟಿ ಇವಾಗ ರೀಸೆಂಟ್ ದಿನಗಳಲ್ಲಿ ಇದು ಜಾಸ್ತಿ ಆಗ್ತಿದೆ ಅಲ್ವಾ? ಇದು ಏನಕ್ಕೆ ಅಂತ, ಇದಕ್ಕೆ ರೀಸನ್ ಏನಿರಬಹುದು? ಒಂದು ಏನಂದರೆ ಕಲುಷಿತ ಇದು ವಾತಾವರಣ, ಆಹಾರ ಸರಿ ಟೈಮ್ಗೆ ತಗೊಳ್ಳಲ್ಲ. ತುಂಬ ಜನ ಇದು ಕರಿಯರ್ ಮೇಲೇ ಫೋಕಸ್ ಮಾಡ್ತಾ ಇರ್ತಾರೆ, ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡ್ತಾ ಇರಲ್ಲ, ಡಯಟ್ ಯಾವಾಗಲೂ ಜಂಕ್ ಫುಡ್ ಮತ್ತು ಸ್ಮೋಕಿಂಗ್ ಅಡಿಕ್ಷನ್ಸ್ ಅದು ಎಲ್ಲ ತುಂಬ ಜಾಸ್ತಿ ಆಗಿದೆ. ಸ್ಟ್ರೆಸ್ ಲೆವೆಲ್ಸ್ ಆಗಿದೆ. ಒಬ್ಬೊಬ್ಬರು ಕಪಲ್ಸ್ಗಳು ಎಲ್ಲ ಬೆಳಗ್ಗೆಯಿಂದ ಕೂತು ಸಾಯಂಕಾಲ ತನಕ ಕೂತಿರ್ತಾರೆ, ಆ ಥರ ಸಾಫ್ಟ್ವೇರ್ ಕೆಲಸ ಇರುತ್ತೆ. ಒಬ್ಬೊಬ್ರದ್ದು ಆಕ್ಯುಪೇಷನ್ ಹಾಗೆ ಇರುತ್ತೆ, ತುಂಬ ಹೀಟ್ ಎಕ್ಸ್ಪೋಜರ್ ಅಥವಾ ಫರ್ನಸ್ ಮುಂದೆ ಕೆಲಸ ಇರುತ್ತೆ. ಅಂಥ ಜನಗೆ ಅಂದರೆ ಶೆಫ್ಸ್ ಇರ್ಬೋದು, ಪುರೋಹಿತ್ಸ್ ಇರ್ಬೋದು, ಅವ್ರಿಗೆ ಎಲ್ಲ ತುಂಬ ಹೀಟ್ ಎಕ್ಸ್ಪೋಜರಿಂದ ಈ ಥರ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಎಲ್ಲ ಬರೋಕ್ಕೆ ರಿಸ್ಕ್ ಇರುತ್ತೆ. ಓಕೆ ಡಾಕ್ಟರ್ ಅಪರ್ಣಾ ಅವರೇ, ಇವಾಗ ನೀವು ಹೇಳಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಯಾವ ರೀಸನಿಗೆ ಬರುತ್ತೆ ಅಂತ. ಈಗ ಮೇಡಮ್ ಹೇಳ್ದಂಗೆ 1 ವರ್ಷದ ಕಾಲ ದಂಪತಿಗಳು ಸತತವಾಗಿ ಮಗುಗೆ ಅಂತ ಟ್ರೈ ಮಾಡಿ ಆಗದೆ ಇದ್ದಾಗ ನಾವು ಅವ್ರನ್ನ ಇನ್ಫರ್ಟಿಲಿಟಿ ತೊಂದರೆಯಿಂದ ಬಳಲ್ತಾ ಇದ್ದಾರೆ ಅಂತ ಕರಿತೀವಿ. ಈಗ ರೀಸೆಂಟಾಗೆ ನಮ್ಮದು WHO ಅಂತ ಕರಿತೀವಿ, ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಅನೌನ್ಸ್ ಮಾಡ್ತು, ಥ್ರೂಔಟ್ ದ ವರ್ಲ್ಡಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆ ಅಂತಂದರೆ ಸಂತಾನೋತ್ಪತ್ತಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮುಂಚೆ ನಾವು ಒಂದು 8 ಜನ ದಂಪತಿಗಳಲ್ಲಿ ಒಬ್ರಿಗೆ ಅಥವಾ ಇಬ್ರಿಗೋ ಈ ಥರ ತೊಂದರೆಗಳು ಕಾಣಿಸ್ತಾ ಇದ್ದಿದ್ದು ಈಗ 6 ಜನ ದಂಪತಿಗಳಲ್ಲಿ ಒಬ್ರಿಗೆ ಕಾಣಿಸ್ಲಿಕ್ಕೆ ಶುರು ಆಗ್ತಾ ಇದೆ. ಅಂತಂದರೆ 1 ವರ್ಷ ಸತತವಾಗಿ ಟ್ರೈ ಮಾಡಿದಾಗ 100 ಜನದಲ್ಲಿ ಹತ್ತತ್ರ 80ರಿಂದ 85% ದಂಪತಿಗಳು ತಾನೇ ಕನ್ಸೀವ್ ಆಗೋ ಸಾಧ್ಯತೆಗಳು ಇರ್ತಾ ಇತ್ತು. ಬಟ್ ಈಗ ಇತ್ತೀಚಿನ ಒಂದು 10 ವರ್ಷದಲ್ಲಿ ನಾವು ನೋಡ್ತಾ ಇರೋದು ಏನಂತಂದರೆ ಇದ್ರದ್ದು ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅಂತಂದರೆ 10ರಿಂದ 15 ಜನಕ್ಕೆ ಯಾರಿಗೆ ತೊಂದರೆ ಕಾಣಿಸ್ತಾ ಇತ್ತು, ಈಗ 20ರಿಂದ 25 ಸಂಖ್ಯೆಗಳಲ್ಲಿ ಅಂತಂದರೆ ಶೇಕಡದಲ್ಲಿ ಈ ಇನ್ಫರ್ಟಿಲಿಟಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಇದಕ್ಕೆ ಈ ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇರೋದೇನು ಅಂತಂದರೆ ಲೈಫ್ ಸ್ಟೈಲ್ ಸಮಸ್ಯೆಗಳಿಂದ ಅಥವಾ ನಮ್ಮ ಲೈಫ್ ಸ್ಟೈಲ್ ಹ್ಯಾಬಿಟ್ ಆಗಿರ್ಬೋದು, ಜೀವನ ಶೈಲಿ, ನಾವು ತಿನ್ನೋ ಪದಾರ್ಥಗಳಲ್ಲಿ ತುಂಬ ಕಲಬೆರಕೆ ಆಗಿರ್ಬೋದು, ಅಥವಾ ಅಡಲ್ಟ್ರೆಂಟ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ, ಆಮೇಲೆ ನಾವು ಉಸಿರಾಡೋ ಗಾಳಿಯಲ್ಲಿ ಕೂಡ ನಮಗೆ ಅಂಥ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ. ಪಲ್ಯೂಷನ್, ಇಟ್ ಇಸ್ ಫುಲ್ ಆಫ್ ಪಲ್ಯೂಷನ್. ನಾವು ಕುಡಿತಿರೋ ನೀರಲ್ಲಿ ಕಲಬೆರಕೆ ಇದೆ. ಆಮೇಲೆ ನಮ್ಮ ಜೀವನ ಶೈಲಿ ಅಂತಂದರೆ ಸ್ಟ್ರೆಸ್ಫುಲ್ ಲೈಫ್ ಆಗಿರ್ಬೋದು, ನಾವು ತುಂಬ ಒತ್ತಡದಲ್ಲಿ ಕೆಲಸ ಮಾಡೋ ರೀತಿ ಆಗಿರ್ಬೋದು, ಅಥವಾ ಕಂಪ್ಯೂಟರ್ ಎಕ್ಸ್ಪೋಜರ್, ರೇಡಿಯೇಷನ್ ಎಕ್ಸ್ಪೋಜರ್, ಇದೆಲ್ಲದರಿಂದ ನಾವು ಈ ಇನ್ಫರ್ಟಿಲಿಟಿ ಸಮಸ್ಯೆ ಜಾಸ್ತಿ ಕಾಣಿಸ್ತಾ ಇದೆ ಈ ದಿನಗಳಲ್ಲಿ. ಓಕೆ ಡಾಕ್ಟರ್, ಇವಾಗ ಇಂಡಿಯಾದಲ್ಲಿ ಪಾಪ್ಯುಲೇಷನ್ ಏನು ಕಮ್ಮಿ ಇಲ್ಲ, ಆದರೂ ಸಹ ತುಂಬ ಜನರಲ್ಲಿ ಮಕ್ಕಳು ಆಗದೆ ಇರುವಂತಹ ಪ್ರಾಬ್ಲಮ್ ಅಂತೂ ಅದನ್ನು ನಾವು ತಳ್ಳಿ ಹಾಕೋ ಹಾಗಿಲ್ಲ. ಇದಕ್ಕೆ ಏನು ಕಾರಣ ಇರಬಹುದು ಅನಿಸುತ್ತೆ? ಅದೇ ನಾವು ಡಿಸ್ಕಸ್ ಮಾಡೋ ಪ್ರಕಾರ ಇಷ್ಟೊಂದೆಲ್ಲ ರೀಸನ್ಸ್ ಇರುತ್ತೆ. ಮತ್ತು ತುಂಬ ಜನಕ್ಕೆ ಅವೇರ್ನೆಸ್ ಇರಲ್ಲ ಯಾವ ಟೈಮ್ಗೆ ಬರಬೇಕು ಅಂತ. ಒಬ್ಬೊಬ್ಬರು ಆಲ್ಮೋಸ್ಟ್ 10 ಇಯರ್ಸ್ 15 ಇಯರ್ಸ್ ಹಾಗೆ ನ್ಯಾಚುರಲ್ ಟ್ರೈ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಹೇಳ್ತಾರೆ ಎಲ್ಲೂ ಹೋಗಬೇಡಿ, ದೊಡ್ಡ ಟ್ರೀಟ್ಮೆಂಟ್ ಏನು ಮಾಡ್ತಾರೆ, ಮಕ್ಕಳು ಸರಿಯಾಗಿ ಆಗಲ್ಲ, ಬೆಳವಣಿಗೆ ಆಗಲ್ಲ, ಮತ್ತು ಪೂಜೆಗಳು ಮಾಡಿ ಅದರಲ್ಲೇ ಟೈಮ್ ಕಳ್ಕೊಂಡು ಬಿಡ್ತಾರೆ. ಸೊ ಅದಕ್ಕೆ 1 ಇಯರ್ ಆಯಿತು, ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀರಾ, ಯಾವುದು ಕಾಂಟ್ರಸೆಪ್ಟಿವ್ ಯೂಸ್ ಮಾಡಲಿಲ್ಲ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಟ್ರೀಟ್ಮೆಂಟ್ಗೆ ಬರಬೇಕು. ಮತ್ತು 35 ಇಯರ್ಸ್ ಅವರು ಇದ್ದರೆ ಇನ್ನೂ ಕೇರ್ಫುಲ್ಲಾಗಿ 6 ಮಂತ್ಸ್ ಟ್ರೈ ಮಾಡಿದ್ದಾರೆ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಆವಾಗಲೇ ಬರಬೇಕು. ಯಾಕೆಂದರೆ ಏಜ್ ಬರ್ತಾ ಬರ್ತಾ
ಮೊಟ್ಟೆ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಜೆಂಟ್ಸ್ಗೇನು ವಯಸ್ಸು ಆಗ್ತಾ ಆಗ್ತಾ ಸ್ಪರ್ಮ್ ಕೌಂಟ್ ಮತ್ತು ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ವಯಸ್ಸು ಜಾಸ್ತಿ ಇದ್ದರೆ ಅಥವಾ ತುಂಬ ವರ್ಷ ಆಗಿದೆ ಮದುವೆ ಆಗಿ ಬೇರೆ ರೀತಿ ಟ್ರೀಟ್ಮೆಂಟ್ ಸಕ್ಸಸ್ ಆಗ್ತಾ ಇಲ್ಲ ಅಂದರೆ ಬೇಗ ಟ್ರೀಟ್ಮೆಂಟ್ಗೆ ಬರಬೇಕು, ಇಲ್ಲಾಂದರೆ ಇದು ಎಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಓಕೆ, ಈಗ ನಮಗೆ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಈಗ ನಾರ್ಮಲ್ ಆಗೇ ಇರ್ತಾರೆ, ಕೆಲವರಿಗೆ 1 year ಆದ್ರೂ ಮಕ್ಕಳಾಗಿರೋಲ್ಲ, ಅವರು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಅನ್ಸಿರೋದಿಲ್ಲ. ಈಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಯಾವಾಗ ಅನ್ಸಕ್ ಶುರು? ಇನ್ಫರ್ಟಿಲಿಟಿ ಅಂತ ಕರೆಯೋದೇ ಯಾವಾಗ ಅಂತಂದ್ರೆ, ನೀವು 1 ವರ್ಷ ಸತತವಾಗಿ ಟ್ರೈ ಮಾಡಿ ಮಗು ಆಗ್ತಾ ಇಲ್ಲ ಅಂತಂದಾಗಲೇ ನಾವು ಅವ್ರನ್ನ ಇನ್ಫರ್ಟಿಲಿಟಿಯಿಂದ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂತ ನಾವು ಅವ್ರನ್ನ ಕರೆಯೋದು. ಬಟ್ ನಿಜ ನಮಗೆ ನಮ್ಮದು ಫರ್ಟಿಲಿಟಿ ಡಿಕ್ಲೈನ್ ಆಗಿದೆಯಾ ಅಂತಂದರೆ, ಸಂತಾನೋತ್ಪತ್ತಿ ನಮ್ಮಲ್ಲಿ ಕಡಿಮೆ ಆಗಿದೆಯಾ ಅಂತ ತೋರಿಸ್ಕೋಬೇಕು ಅಂತಂದಾಗ 35 ವಯಸ್ಸಿಗಿಂತ ಕೆಳಗಡೆ ಇರೋರು 1 ವರ್ಷ ಟ್ರೈ ಮಾಡಿ ಆಗಲಿಲ್ಲ ಅಂತಂದರೆ ಬಂದು ತೋರಿಸ್ಕೋಬೇಕಾಗತ್ತೆ. ಏನು ಸಮಸ್ಯೆಯಿಂದ ಅವ್ರಿಗೆ ಮಗು ಆಗ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅಂತಂದ್ರೆ, ಅಂದರೆ ಗರ್ಭಕೋಶದ ಸಮಸ್ಯೆನಾ, ಅಥವಾ ಗರ್ಭಕೋಶದ ನಾಳಗಳು ಟ್ಯೂಬಲ್ ಏನಾದರೂ ತೊಂದರೆ ಇರೋದ್ರಿಂದ ಆಗ್ತಾ ಇಲ್ವಾ, ಅಥವಾ ಅಂಡಾಶಯಗಳಲ್ಲಿ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆಯಾ. ಜೊತೆಗೆ ನಮಗೆ ಯಾವಾಗಲೂ ಬರಬೇಕಾದಾಗ ತುಂಬ ಸತಿ ಏನಾಗುತ್ತೆ, ಹೆಣ್ಮಕ್ಳು ಮಾತ್ರ ಬರ್ತಾರೆ, ಗಂಡು ಮಕ್ಕಳು ಅಷ್ಟು ಈಸಿಯಾಗಿ ಬಂದು ತೋರಿಸ್ಕೊಳ್ಳೋದಿಲ್ಲ. ಸೊ ದಂಪತಿಗಳಾಗಿ ಬಂದಾಗ ನಮಗೆ ಎವ್ಯಾಲ್ಯೂಯೇಷನ್ ಬೆಟರ್ ಆಗುತ್ತೆ. ಅಂತಂದರೆ ನಮಗೆ ಮೇಲ್ ಪಾರ್ಟ್ನರ್ನು ಈಕ್ವಲ್ ಆಗಿ ಎವ್ಯಾಲ್ಯೂಯೇಟ್ ಮಾಡಬೇಕು, ವೀರ್ಯಾಣು ಪರೀಕ್ಷೆ ಮಾಡಿ ನೋಡಬೇಕಾಗತ್ತೆ ಅದರಲ್ಲಿ ಏನಾದರೂ ಸಮಸ್ಯೆಗಳು ಕಾಣ್ತಾ ಇದೆಯಾ ಅಂತ. ಆಮೇಲೆ ನೀವು ಕೇಳಿದ ಪ್ರಶ್ನೆ ಮುಂಚೆ, ಇಂಡಿಯಾ ಈಸ್ ಅ ವೆರಿ ಹೈಲಿ ಪಾಪ್ಯುಲೇಟೆಡ್ ಕಂಟ್ರಿ, ಬಟ್ ಇಲ್ಲಿ ನಾವು ಇವತ್ತಿನ ದಿನ ಕುತ್ಕೊಂಡು ಈ ಸಂತಾನೋತ್ಪತ್ತಿ ಸಮಸ್ಯೆಗಳನ್ನ ನಾವು ಭಾರತದಲ್ಲಿ ಡಿಸ್ಕಸ್ ಮಾಡಬೇಕಾ ಅಂತ ತುಂಬ ಒಳ್ಳೆ ಕ್ವೆಶ್ಚನ್ ಇತ್ತು. ಏನಕ್ಕೆ ನಾವು ಅದನ್ನು ಡಿಸ್ಕಸ್ ಮಾಡಬೇಕು ಅಂತಂದರೆ, ಕಾಮನ್ ಆಗಿ ನಮಗೆ ವೆಸ್ಟರ್ನ್ ಪಾಪ್ಯುಲೇಷನ್ಗೆ ನಮ್ಮನ್ನು ತುಂಬ ಕಂಪ್ಯಾರಿಸನ್ಸ್ ಮಾಡ್ಕೋತಾ ಹೋಗ್ತೀವಿ, ಅಥವಾ ನಾವು ಜೀವನ ಶೈಲಿಗಳನ್ನ ಅವ್ರಿಗೆ ನಾವು ಬದಲಾವಣೆ ಮಾಡ್ಕೊಳ್ಳೋ ಅಭ್ಯಾಸ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಆದರೆ ವೆಸ್ಟರ್ನ್ ಪಾಪ್ಯುಲೇಷನ್ಗೂ ನಮ್ಮ ಫೀಮೇಲ್ಸ್ಗೂ ನಾವು ಫರ್ಟಿಲಿಟಿ ಸ್ಕೇಲಲ್ಲಿ ಸ್ಕೇಲ್ ಮಾಡಿದಾಗ ಅವರು 38ರಿಂದ 40 ವರ್ಷ ಏನಿರ್ತಾರೆ, ನಾವು 30ರಿಂದ 32 ವರ್ಷ ಏನಿರ್ತೀವಿ ಈಕ್ವಲ್ ಆಗಿರುತ್ತೆ. ಅಂತಂದರೆ ನಮ್ಮದು ಫರ್ಟಿಲಿಟಿ ಅಂದರೆ ಏಷ್ಯನ್ ಪಾಪ್ಯುಲೇಷನ್, ಬರೀ ಇಂಡಿಯನ್ ಅಂತಲ್ಲ, ನಮ್ಮ ಏಷ್ಯನ್ ಪಾಪ್ಯುಲೇಷನಲ್ಲಿ ಫರ್ಟಿಲಿಟಿ ಡಿಕ್ಲೈನ್ ಹ್ಯಾಪನ್ಸ್ ಅರ್ಲಿ. ಅಂತಂದರೆ 6ರಿಂದ 8 ವರ್ಷಗಳ ಕಾಲ ಬೇಗ ನಾವು ಸಂತಾನೋತ್ಪತ್ತಿಯಲ್ಲಿ ನಾವು ಕಡಿಮೆ ಆಗ್ತಾ ಹೋಗ್ತೀವಿ. ಹಾಗಾಗಿ ಹಿಂದಿನ ಕಾಲದಿಂದ ನಮ್ಮ ಪದ್ಧತಿಗಳು ಏನಿರ್ತಾ ಇತ್ತು, 20 ವಯಸ್ಸು ಅಥವಾ 25 ವಯಸ್ಸಿಗೆ ಮದುವೆ ಮಾಡ್ಕೊಳ್ಳೋದು, 30 ವಯಸ್ಸು ಒಳಗಡೆ ಮಕ್ಕಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು, ಮೇ ಬಿ ದಟ್ ವಾಸ್ ದ ರೀಸನ್. ಬಟ್ ಅದು ಕಾಣಿಸ್ಕೋತಾ ಇರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಮದುವೆ ಆಗೋ ಏಜೇ 30 ಕ್ರಾಸ್ ಆಗ್ತಾ ಇದೆ, ಮಗುನ ಮಾಡ್ಕೊಳ್ಳೋದಕ್ಕೆ ನಾವು ಯೋಚನೆ ಮಾಡೋದೇ 35 ಮೇಲೆ ಆಗ್ತಾ ಇದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿಯಾಗಿ ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತಾ ಇದೆ. ಓಕೆ ಡಾಕ್ಟರ್, ಇವಾಗ ನಾವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಯಾವ ರೀತಿ ನಾವು ಲೈಫ್ ಸ್ಟೈಲ್ನ ಚೇಂಜಸ್ ಮಾಡಿಕೊಂಡ್ರೆ ಇಂತಹ ಪ್ರಾಬ್ಲಮ್ಸಿಂದ ಹೊರಗೆ ಬರಬಹುದು ಅಂತ? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಸಿಂಪಲ್ ಮೆಥಡ್ಸ್ ಯೂಸ್ ಮಾಡ್ಬೋದು. ಒಂದು, ಡಯಟ್ ಕರೆಕ್ಟಾಗಿರಬೇಕು. ಡಯಟಲ್ಲಿ ಬ್ಯಾಲೆನ್ಸ್ ಡಯಟ್ ಅಂದರೆ ಬರೀ ಜಂಕ್ ಫುಡ್ ತಿನ್ನೋದು ಅದು ಎಲ್ಲ ಅವಾಯ್ಡ್ ಮಾಡಬೇಕು. ಸ್ಪೆಷಲಿ ಪ್ರೆಗ್ನೆನ್ಸಿ ಟ್ರೈ ಮಾಡೋ ಟೈಮಲ್ಲಿ ಅದು ಎಲ್ಲ ಕರೆಕ್ಟ್ ಮಾಡಿದರೆ ವೇಟ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಡಯಟಲ್ಲಿ ಯಾವಾಗಲೂ ನಾವು ಹೇಳ್ತೀವಿ, 1 ಪ್ಲೇಟಲ್ಲಿ ½ ಪ್ಲೇಟ್ ಅಂತೂ ಫ್ರೂಟ್ಸ್ ವೆಜಿಟೇಬಲ್ಸ್ ಇರಬೇಕು. ಅಷ್ಟು ಕ್ವಾಂಟಿಟಿಯಲ್ಲಿ ಫ್ರೂಟ್ಸ್ ವೆಜಿಟೇಬಲ್ ತಿನ್ನಬೇಕು. ಕ್ಯಾಲರಿ ಸ್ವಲ್ಪ ಕಡಿಮೆ ಮಾಡಬೇಕು, ಮತ್ತು ಪ್ರೋಟೀನ್ಸ್ ಅದ್ರ ಬದಲು ಜಾಸ್ತಿ ಮಾಡಬೇಕು. ಅದು ಒಂದು. ನೆಕ್ಸ್ಟು ಸ್ಲೀಪಿಂಗ್ ಪ್ಯಾಟರ್ನ್ ಸರಿ ಮಾಡಬೇಕು. ತುಂಬ ಜನದ್ದು ನೈಟ್ ಶಿಫ್ಟ್ಸ್ ಇರುತ್ತೆ, ಟೈಟ್ ಡೆಡ್ಲೈನ್ಸ್ ಇರುತ್ತೆ, ಇವತ್ತೇ ಕೆಲಸ ಮುಗಿಸ್ಬೇಕು, ನಾಳೆ ಅಷ್ಟರಲ್ಲೇ ಮುಗಿಸ್ಬೇಕು. ಆ ಪ್ರೆಷರಲ್ಲಿ ಸ್ಲೀಪ್ ಬರ್ತಾ ಇರಲ್ಲ. ಸೊ ಡೈಲಿ ಅಂದರೆ ಯಾವುದೇ ರೀತಿ ಒಂದು ಎಕ್ಸಸೈಸ್ ಮಾಡಬೇಕು. ಯೋಗ ಆಗಲಿ, ಆ್ಯರೋಬಿಕ್ಸ್ ಯಾವ ಥರ ಸೆಟ್ ಆಗುತ್ತೆ ಆ ಥರ ಒಂದು ಎಕ್ಸಸೈಸ್ ಮಾಡಬೇಕು. ಮೆಡಿಟೇಷನ್ ಮಾಡಿದರೆ ತುಂಬ ಜನಕ್ಕೆ ಬೆನಿಫಿಟ್ ಸಿಗುತ್ತೆ, ಯಾಕೆಂದರೆ ಇದು ಸ್ಟ್ರೆಸ್ ಎಲ್ಲ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಅದನ್ನ ಹ್ಯಾಂಡಲ್ ಮಾಡಬೇಕು. ಸೊ ರೆಗ್ಯುಲರ್ ಮೆಡಿಟೇಷನ್ ಅಥವಾ ಪ್ರಾಣಾಯಾಮ ಇದು ಎಲ್ಲ ಮಾಡಿಕೊಂಡ್ರೆ ಸ್ಟ್ರೆಸ್ ಲೆವೆಲ್ಸ್ ಕಂಟ್ರೋಲ್ಗೆ ಆಗುತ್ತೆ. ಮತ್ತು ನೆಕ್ಸ್ಟ್ ಏನಂದರೆ, ಡಯಟ್ ಏನಾದರೂ ಒಬಿಸಿಟಿ ವೇಟ್ ಏನಾದರೂ ಜಾಸ್ತಿ ಇದ್ದರೆ, ತುಂಬ ಜನದ್ದು ವೇಟ್ ಜಾಸ್ತಿ ಇರುತ್ತೆ. ಈ ನಡುವೆ ತುಂಬ ಜನಗೆ ನೋಡ್ತೀವಿ, ಮುಂಚೆ ಥರ ಇಲ್ಲ. 25-30 ಇಯರ್ಸ್ಗೆ 100 kg, ಒಬ್ಬೊಬ್ಬರು 140 kg ಆ ಥರ ವೇಟ್ ಇರ್ತಾರೆ. ಸೊ ವೇಟ್ ಕಂಟ್ರೋಲ್ಗೆ ಇರಬೇಕು. ಸೊ ಡಯಟ್ ಫಾಲೋ ಮಾಡಿದರೆ, ಎಕ್ಸಸೈಸ್ ಫಾಲೋ ಮಾಡಿದರೆ ಕರೆಕ್ಟಾಗಿ ವೇಟು ಇರುತ್ತೆ. ಮತ್ತು ಏನಾದರೂ ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಮಾಡೋದು ಹ್ಯಾಬಿಟ್ಸ್ ಇದೆ ಅಂದರೆ, ಇಫ್ ಯು ಆರ್ ಟ್ರೈಯಿಂಗ್ ಫಾರ್ ಪ್ರೆಗ್ನೆನ್ಸಿ ಅದು ಎಲ್ಲ ಸ್ಟಾಪ್ ಮಾಡಬೇಕು. ಯಾಕೆಂದರೆ ಆಲ್ ದೀಸ್ ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಇಂಪ್ಯಾಕ್ಟ್. ಪ್ರೆಗ್ನೆನ್ಸಿ ಮೇಲೆ ತುಂಬ ಬ್ಯಾಡ್ ಎಫೆಕ್ಟ್ಸ್ ಇರುತ್ತೆ. ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಕಡಿಮೆ ಆಗುತ್ತೆ. ಕೆಲವು ಸಲ ಪ್ರೆಗ್ನೆನ್ಸಿ ಆಯಿತು ಆದರೆ ಮಿಸ್ಕ್ಯಾರೇಜ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಮತ್ತು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಟೈಮಲ್ಲಿನೂ ತುಂಬ ಕಾಂಪ್ಲಿಕೇಶನ್ ಬರೋಕ್ಕೆ ರಿಸ್ಕ್ ಇರುತ್ತೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ನಾವು ಮುಂಚೆನೇ ಹ್ಯಾಂಡಲ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತೆ, ನಾವು ಯಾವುದೇ ರೀತಿ ಇದು ಪ್ರಿವೆಂಟ್ ಮಾಡಬೇಕು ಅಂದರೆ,
ಇದಕ್ಕೆ ನಾವು ಅರ್ಲಿ ಡಯಾಗ್ನೋಸಿಸ್ ಆ್ಯಂಡ್ ಟ್ರೀಟ್ಮೆಂಟ್ ಆದಷ್ಟು ಬೇಗ ನಾವು ಇದು ಕಂಡು ಹಿಡಿಬಹುದು. ಎಷ್ಟು ಬೇಗ ಕಂಡು ಹಿಡಿದಿದೆ ಆ ಪ್ರಕಾರ ನಾವು ಬೇಗ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ AMH ಲೆವೆಲ್ ಯಾರಿಗೆ ತುಂಬ ಕಡಿಮೆ ಇದ್ರೆ, AMH ಅಂದರೆ ನಾವು ಹೇಗೆ ಒವೇರಿಯನ್ ರಿಸರ್ವ್ ಅಂತ ಮೆಷರ್ ಮಾಡ್ತೀವಿ. ಸೊ ಏನಾದರೂ ಒವೇರಿಯನ್ ರಿಸರ್ವ್ ಕಡಿಮೆ ಆಗ್ತಾ ಇದೆ ಅವ್ರಿಗೆ ಎಲ್ಲ ಬೇಗ ಟ್ರೀಟ್ಮೆಂಟ್ ನಾವು ಕೊಡಬೇಕು. ಎಗ್ ಕೌಂಟ್ ಚೆನ್ನಾಗಿದೆ, ವಯಸ್ಸು ಕಡಿಮೆ ಇದೆ ಅಂದರೆ ಅವ್ರಿಗೆ ಸ್ವಲ್ಪ ಟೈಮ್ ಇರುತ್ತೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕೆ. ಸೊ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಿಂತ ಮುಂಚೆ ಇದು ಎಲ್ಲ ಡಯಟ್ ಯಾವ್ಯಾವ ಫ್ಯಾಕ್ಟರ್ಸ್ ನೀವೇ ಕಂಟ್ರೋಲ್ ಮಾಡ್ಬೋದು ಅದು ಕಂಟ್ರೋಲ್ ಮಾಡಿ, ಬೇರೆ ಫ್ಯಾಕ್ಟರ್ಸ್ಗೆ ಎಲ್ಲ ಒಂದ್ಸಲಿ ಬಂದು ಕನ್ಸಲ್ಟೇಷನ್ ಮಾಡಿಕೊಂಡ್ರೆ ಆ ಪ್ರಕಾರ ನಾವು ಅಡ್ವೈಸ್ ಕೊಡ್ತೀವಿ. ಅದು ಫಾಲೋ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋದರೆ, ಅದು ಒಂಥರ ಸಿಸ್ಟಮ್ಯಾಟಿಕ್ ವೇಗೆ ಹೋದರೆ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಆಗೋಕ್ಕೆ ತುಂಬ ಒಳ್ಳೆ ಚಾನ್ಸ್ ಇರುತ್ತೆ. ಓಕೆ ಡಾಕ್ಟರ್, ಇವಾಗ ಏನಾದರೂ ಈ ಮಕ್ಕಳಾಗಲಿಲ್ಲ ಅಂತಂದರೆ ಹೆಣ್ಮಕ್ಳೇ ಮೇನ್ ರೀಸನ್ ಅಂತ ಹೇಳ್ಬಿಡ್ತಾರೆ. ಹಾಗಾದರೆ ಇಲ್ಲಿ ಗಂಡಸರ ಪಾತ್ರ ಏನೂ ಇಲ್ವಾ? ಅವರಿಂದ ತೊಂದರೆ ಆಗೋದೇ ಇಲ್ವಾ ಅಂತ? ಇಲ್ಲ, ಇದು ಹೇಗಿರ್ತಿತ್ತು ಅಂತಂದರೆ 20 ವರ್ಷ 30 ವರ್ಷದ ಹಿಂದೆ ಏನಾಗ್ತಾ ಇತ್ತು, ಮೇಲ್ ಪಾರ್ಟ್ನರ್ಸ್ ಅಥವಾ ಗಂಡಸರು ಬಂದು ಎವ್ಯಾಲ್ಯೂಯೇಷನ್ ಮಾಡಿಸ್ಕೊತಾ ಇರಲಿಲ್ಲ. ಅಂತಂದರೆ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ದೇ ಇರೋ ಕಾರಣಗಳಿಂದ ನಮಗೆ ಮೇಲ್ ಇಶ್ಯೂಸ್ ಇರ್ತಿತ್ತಾ ಅನ್ನೋದು ಅಷ್ಟು ಕ್ಲಿಯರ್ ಆಗಿ ನಮಗೆ ಡಯಾಗ್ನೋಸ್ ಆಗ್ತಾ ಇರಲಿಲ್ಲ. ಇದೇ 10ರಿಂದ 20 ವರ್ಷದ ಹಿಂದೆ ಮೇಲ್ ಪಾರ್ಟ್ನರ್ಸ್ ಬಂದು ಎವ್ಯಾಲ್ಯೂಯೇಷನ್ ಶುರು ಮಾಡಿದಾಗ ಈಗ 100 ಜನನ ತಗೊಂಡ್ರೆ ಅಥವಾ 100% ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಆಲ್ಮೋಸ್ಟ್ 50% ನಮಗೆ ಫಿಮೇಲ್ ಫ್ಯಾಕ್ಟರ್ಸ್ ಜಾಸ್ತಿ ಇರ್ತಾ ಇತ್ತು. ಫರ್ಟಿಲಿಟಿಗೆ ಒಂದು 20% ನಮಗೆ ಮೇಲ್ ಫ್ಯಾಕ್ಟರ್ಸ್ ಇರ್ತಿತ್ತು, ಇನ್ನು 30% ಇಬ್ಬರಲ್ಲೂ ಏನಾದರೂ ಒಂದು ಸಮಸ್ಯೆಗಳು ಕಾಣಿಸ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಮೇಲ್ ಫ್ಯಾಕ್ಟರ್ಸ್ ತುಂಬ ಹೆಚ್ಚಿಗೆ ಕಾಣಿಸೋಕ್ಕೆ ಶುರು ಆಗ್ತಾ ಇದೆ. ಅಂತಂದರೆ ಇಟ್ಸ್ ಬಿಕಮ್ ಆಲ್ಮೋಸ್ಟ್ ಲೈಕ್ ಈಕ್ವಲ್. 40% ನಮಗೆ ಫಿಮೇಲ್ ಫ್ಯಾಕ್ಟರ್ಸ್ ಇದ್ದರೆ 40% ಆಲ್ಮೋಸ್ಟ್ ಮೇಲ್ ಫ್ಯಾಕ್ಟರ್ಸಲ್ಲಿ ನಾವು ಕಂಡು ಬರ್ತಾ ಇದೆ. ಆಮೇಲೆ 20% ಇಬ್ಬರಲ್ಲೂ ಕಾಣಿಸ್ತಾ ಇದೆ. ಅಂತಂದರೆ ವಿ ಕ್ಯಾನ್ ಈಕ್ವಲಿ ಟೆಲ್ 50% ಫಿಮೇಲ್ ಫ್ಯಾಕ್ಟರ್ಸ್, 50% ಮೇಲ್ ಫ್ಯಾಕ್ಟರ್ಸ್. ಮೇಲ್ ಫ್ಯಾಕ್ಟರ್ಸಲ್ಲಿ ನಾವು ಇತ್ತೀಚೆಗೆ ಏನನ್ನ ಜಾಸ್ತಿ ನೋಡ್ತಾ ಇದ್ದೀವಿ ಅಂತಂದರೆ ವಿರ್ಯಾಣುದಲ್ಲಿ ಕೌಂಟ್ಗಳ ಸಮಸ್ಯೆ ಕಾಣಿಸ್ತಾ ಇರೋದು, ಅಥವಾ ಕೌಂಟ್ ಇದ್ರೂ ನಮಗೆ ಚಲನಶೇಷ ಮೊಟಿಲಿಟಿ ಪ್ರಾಬ್ಲಮ್ಸ್ ಜಾಸ್ತಿ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮಗೆ ವಿರ್ಯಾಣುದು ಶೇಪ್ಗಳಲ್ಲಿ ಅಂತಂದರೆ ಸ್ಪರ್ಮ್ ಮಾರ್ಫಾಲಜಿ ಅಂತ ಕರಿತೀವಿ, ಮಾರ್ಫಾಲಜಿ ತೊಂದರೆಗಳಲ್ಲಿ ಸಮಸ್ಯೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಇದು ಎಲ್ಲದ್ರದ್ದು ಏನಕ್ಕೆ ನಾವು ಏನಕ್ಕೆ ರಿಲೇಟ್ ಮಾಡ್ಬೋದು ಅಂತಂದರೆ ಅಗೈನ್ ನಮ್ಮದು ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಇರಬಹುದು ಒಂದು ಕಾರಣ. ಇತ್ತೀಚೆಗೆ ನಾವು ಜಾಸ್ತಿ ನೋಡ್ತಾ ಇರೋದು ಒಂದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ಆಲ್ಕೋಹಾಲ್ ಹ್ಯಾಬಿಟ್ ಇರ್ಬೋದು, ಅಥವಾ ಟೊಬ್ಯಾಕೋ ಇಂಟೇಕ್, ಅಥವಾ ಏನೇ ಒಂದು ಸಬ್ಸ್ಟೆನ್ಸ್ ಅಬ್ಯೂಸ್ ಕಾರಣ ಇರ್ಬೋದು. ಅದ್ರ ಜೊತೆಗೆ ನಮ್ಮದು ಪಲ್ಯೂಷನ್, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಪ್ಲಾಸ್ಟಿಕ್ ಎಕ್ಸ್ಪೋಜರ್ ಒಂದು ಕಾರಣ ಇರಬಹುದು ಇದಕ್ಕೆ. ಬಿಕಾಸ್ ಕ್ರಾನಿಕಲಿ ವಿ ಆರ್ ಎಕ್ಸ್ಪೋಸ್ಡ್. 20-30 ವರ್ಷ 40 ವರ್ಷ ನಾವು ಈ ಪ್ಲಾಸ್ಟಿಕ್ ಎಕ್ಸ್ಪೋಸ್ ಆದಾಗ ನಮ್ಮದು ಡೆಫಿನೆಟ್ಲಿ ಮೇಲ್ ಫ್ಯಾಕ್ಟರ್ ಅಥವಾ ಫಿಮೇಲ್ ಫ್ಯಾಕ್ಟರ್ ಇನ್ಫರ್ಟಿಲಿಟಿ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ನಮಗೆ ಇನ್ನೊಂದು ಏನಂತಂದರೆ ನಮ್ಮದು ವರ್ಕ್ ಸ್ಟೈಲ್ ಆಗಿರ್ಬೋದು, ವರ್ಕ್ ಪ್ಯಾಟ್ರನ್, ಸ್ಲೀಪಿಂಗ್ ಹ್ಯಾಬಿಟ್ಸ್, ಮೇಡಮ್ ಹೇಳ್ದಂಗೆ ವರ್ಕ್ ಪ್ರೆಷರ್, ಇದೆಲ್ಲ ಕಾರಣಗಳಿಂದ ನಮಗೆ ಮೇಲ್ ಫ್ಯಾಕ್ಟರ್ಸ್ ಹ್ಯಾಸ್ ಬಿಕಮ್ ಆಲ್ಮೋಸ್ಟ್ ಲೈಕ್ 50%. ಓಕೆ, ನಾವಿವತ್ತು ಹೆಲ್ತ್ ಸೆಂಟರ್ನಲ್ಲಿ IVF ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಗರ್ಭಗುಡಿ ಸೆಂಟರ್ನ ಸಂತಾನೋತ್ಪತ್ತಿ ತಜ್ಞರ ನಮ್ಮ ಜೊತೆ ಇದ್ದಾರೆ. ಅದಕ್ಕೂ ಅವ್ರನ್ನ ಮಾತಾಡ್ಸೋಕ್ಕೂ ಮುಂಚೆ ಒಬ್ರು ಕಾಲರ್ ರೆಡಿ ಇದ್ದಾರೆ, ಅಶ್ವಿನಿ ಅಂತ. ಈ ಗರ್ಭಗುಡಿ ಸೆಂಟರ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡವರು. ನಮಸ್ಕಾರ ಅಶ್ವಿನಿ ಅವರೇ. ಅಶ್ವಿನಿ ಅವರೇ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ನಮ್ಗೆ. ಓಕೆ, ನಿಮ್ಗೆ ಟ್ರೀಟ್ಮೆಂಟ್ ಗರ್ಭಗುಡಿನಲ್ಲಿ ನೀವು ತಗೊಂಡ್ರಿ, ಹೇಗ ಅನ್ನಿಸ್ತು ನಿಮ್ಗೆ? ಮ್ಯಾಮ್ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ರು. ಡಾಕ್ಟರ್ ಅಪರ್ಣಾ ಮ್ಯಾಮ್ ನಮಗೆ ಟ್ರೀಟ್ಮೆಂಟ್ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು 4 months ಇಂದ ಸ್ಟಾರ್ಟ್ ಮಾಡಿದ್ರು ಟ್ರೀಟ್ಮೆಂಟ್. ಇವಾಗ ನಾನು 3 months ಕನ್ಸೀವ್. ಓಕೆ, ಈಗ ಡಾಕ್ಟರೇ ಇದ್ದಾರೆ, ನೀವು ಅವ್ರ ಹತ್ರನೇ ಮಾತಾಡ್ಬೋದು. ಹಾಂ ಮ್ಯಾಮ್. ನಮಸ್ತೆ ಅಶ್ವಿನಿ. ಹಾಂ ನಮಸ್ತೆ ಮ್ಯಾಮ್. ಹಾಂ, ಅಶ್ವಿನಿ ಅವ್ರ ಬಗ್ಗೆ ಹೇಳಬೇಕಂತಂದರೆ ಶಿ ಈಸ್ ಸ್ಟಾಫ್ ನರ್ಸ್. ಸೊ ಅವ್ರು ಬಂದಾಗ ಅವರು ಅಷ್ಟೇ ಸ್ಟಾಫ್ ನರ್ಸ್ ಆಗಿದ್ರು ತುಂಬಾ ಹೆದರ್ಕೊಂಡಿದ್ರು ಆ್ಯಕ್ಚುಲಿ ಬಂದಾಗ ಟ್ರೀಟ್ಮೆಂಟ್ ತೊಗೊಳ್ಳಿಕ್ಕೆ. ಸೊ ಹಲವಾರು ಕಡೆ ಹೋಗಿ ಟ್ರೀಟ್ಮೆಂಟಿಗೆ ಬಂದಿದ್ರು. ಬೇಸಿಕ್ ಎವ್ಯಾಲ್ಯೂಯೇಷನ್ ಮಾಡಿ ಅವ್ರಿಗೇನಿದೆ ಬೇಸಿಕ್ ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ದು ಅಷ್ಟೇ. ಸಿಂಪಲ್ ಟ್ರೀಟ್ಮೆಂಟಲ್ಲೇ ಕನ್ಸೀವ್ ಆದರು. ಮೊಟ್ಟೆ ಚೆನ್ನಾಗಿ ಬರಲಿಕ್ಕೆ ಮೆಡಿಸಿನ್ಸ್ ಹಾಕಿ ಎಗ್ ರಪ್ಚರ್ ಆಗೋ ಟೈಮಲ್ಲಿ ಒಂದು IUI ಅಂತ ಟ್ರೀಟ್ಮೆಂಟ್ ಮಾಡಿದ್ವಿ ಅಷ್ಟೇ. ಸೊ ದಟ್ ಬೇಸಿಕ್ ಅವ್ರದ್ದು ಏನಿದೆ ಅನ್ನೋದನ್ನು ನಾವು ಕರೆಕ್ಷನ್ ಮಾಡಿ ಅಂತಂದರೆ ಅವ್ರಿಗೆ ಋತುಚಕ್ರ ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಅದನ್ನು ಕರೆಕ್ಟ್ ಮಾಡಿ ಎಗ್ ಚೆನ್ನಾಗಿ ಬಂದು ಓಡ್ಕೊಳ್ಳೋ ಟೈಮಲ್ಲಿ IUI ಅಂತ ಮಾಡಿದ್ದು ಅಷ್ಟೇ ಟ್ರೀಟ್ಮೆಂಟ್. ಅಂತಂದರೆ ಏನಕ್ಕಿದ್ದು ನಾನು ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ನಮಗೆ IVF ಕ್ಲಿನಿಕ್ಗೆ ಬಂದಿದ ತಕ್ಷಣ ಹೆದರ್ಕೊಳ್ತಾರೆ. ಫಸ್ಟ್ ಬೇಸಿಕಲಿ ಹೋದರೆ ಸಾಕು ನಮಗೆ IVF ಟ್ರೀಟ್ಮೆಂಟೇ ಇವ್ರು ಹೇಳೋದು ಅನ್ನೋದನ್ನ ಒಂದು ಮೈಂಡ್ ಫಿಕ್ಸ್ ಆಗೋಗಿರುತ್ತೆ ಅವ್ರಿಗೆ. ಸೊ ಎಲ್ರಿಗೂ ನಮಗೆ IVF ಟ್ರೀಟ್ಮೆಂಟೇ ಅಂತಲ್ಲ, ಸಿಂಪಲ್ ಟ್ರೀಟ್ಮೆಂಟ್ಸಲ್ಲೂ ಆ ಬೇಸಿಕ್ ಕರೆಕ್ಷನ್ಸ್ ಮಾಡಿದ್ರೆ ಎಷ್ಟೊಂದು ಜನ ಕನ್ಸೀವ್ ಆಗೋ ಸಾಧ್ಯತೆ ಇರುತ್ತೆ. ದೆನ್ ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬರ್ತಾಯಿದ್ರು. ನಾವು ಈ ದಿನ ಈ ಇಂಜೆಕ್ಷನ್ ತೊಗೊಳ್ಳಿ ಅಂತಂದರೆ ಕರೆಕ್ಟಾಗಿ ಬಂದು ಫಾಲೋ ಅಪ್ ಮಾಡ್ತಾಯಿದ್ರು ಅವ್ರ ವರ್ಕ್ ಶೆಡ್ಯೂಲಲ್ಲಿ ಆಗಿದ್ರು. ಸೊ ದ ಟ್ರಸ್ಟ್ ಆ್ಯಂಡ್ ದ ಪೇಷನ್ಸ್ ವಾಟ್ ಶಿ ಹ್ಯಾಡ್, ಇಟ್ ಬೆನಿಫಿಟೆಡ್. ಓಕೆ,
ಅಶ್ವಿನಿ ಅವರೇ, ಈಗ ನಿಮ್ಮ ಮನೆಯಲ್ಲಿ ಏನ್ ಹೇಳಿದ್ರು ಈ ಟ್ರೀಟ್ಮೆಂಟ್ ಬಗ್ಗೆ? ನಿಮ್ಗೆ ಏನಾದ್ರು ಭಯ ಇತ್ತಾ ಸ್ಟಾರ್ಟಿಂಗ್ ಹೌದು ಹೋಗ್ಬೇಕಾದ್ರೆ? ಮ್ಯಾಮ್, ನನಗೆ ತುಂಬಾ ಭಯ ಇತ್ತು. ನನಗೆ ಸ್ಟಾರ್ಟ್ನೆಸ್ ಆಗಿದ್ರು ಕೂಡ ಇದ್ರ ಬಗ್ಗೆ ನನಗೂ ಗೊತ್ತಿತ್ತು. ಬಟ್ ಹೆಂಗೆ ಅಂದ್ರೆ ಇವಾಗ ಹೋದ ತಕ್ಷಣ IVF ಮಾಡ್ಬಿಡ್ತಾರೇನೋ ಆ ತರ ಭಯ. ಇವಾಗಿನ ಲೈಫ್ ಸ್ಟೈಲು, ನನಗೆಲ್ಲ 29 ಇಯರ್ಸ್, ಈಗ 30 ಕ್ರಾಸ್ ಆಗ್ಬಿಟ್ರೆ ಆಗಲ್ಲ, ಏನೇನೋ ತಲೆಯಲ್ಲಿ ತುಂಬಾ ಯೋಚನೆಗಳಿದ್ವು. ಬಟ್ ನಾನು ಹಾಸ್ಪಿಟ್ಲಿಗೆ ಹೋದಾಗ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಹೋಗಿದ್ದು. ಆ್ಯಕ್ಚುಲಿ ನಾವು ನ್ಯೂಸು ಅದೆಲ್ಲ ಏನು ನೋಡಿರಲಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡೇ ಹೋಗಿದ್ದು. ಅಪ್ಪಣ್ಣ ಮಾಮ ತುಂಬ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದರು. ನನಗೆ ಆ ಮ್ಯಾಮ್ನ ನೋಡಿದಾಗಲೇ ಆವಾಗಲೇ ಗೊತ್ತಾಗ್ಬಿಡ್ತು, ಏನಾದರೂ ಒಂದು ರಿಸಲ್ಟ್ ಬರ್ಬೋದು. ಅಂದರೆ ಒಬ್ಬರು ಫೇಸ್ ನೋಡ್ಕೊಳ್ಳೋ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಯಾವ ಥರ ಮಾತಾಡ್ತಿದ್ದಾರೆ, ಹೆಂಗಿದ್ದಾರೆ, ಏನು ಅಂತ. ನಾನು ಮ್ಯಾಮಿಗೆ ತೋರ್ಸೋಕ್ಕೂ ಮುಂಚೆ ಒಂದು 3-4 ಜನ ಡಾಕ್ಟರ್ಸ್ ತೋರಿಸಿದ್ದೆ. ಅವ್ರು ಯಾರು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಾನೆ ಇರಲಿಲ್ಲ ಮ್ಯಾಮ್. ಓಕೆ, ಧನ್ಯವಾದ ಅಶ್ವಿನಿ ಅವರೇ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಡಾಕ್ಟರ್, ಇವಾಗ ನಿಮ್ಮ ಗರ್ಭಗುಡಿ ಸೆಂಟರ್ನಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? IVF ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಚಿಕಿತ್ಸಾ ವಿಧಾನ ಹೆಂಗಿರುತ್ತೆ? IVF ಟ್ರೀಟ್ಮೆಂಟ್ ವಿಧಾನ ಏನಂತಂದರೆ, ಯೂಶಲಿ 2ನೇ ದಿನ ಅಥವಾ ಮುಟ್ಟಾಗಿದ್ದು ಋತುಚಕ್ರ ಶುರು ಆಗಿದ್ದು 2ನೇ ದಿನ ಅಥವಾ 3ನೇ ದಿನ ದಂಪತಿಗಳು ಬಂದಾಗ ಮಹಿಳೆಯರಿಗೆ ಸ್ಕ್ಯಾನ್ ಇರುತ್ತೆ. ಅವ್ರದ್ದು ಸ್ಕ್ಯಾನಲ್ಲಿ ಅಂಡಾಶಯಗಳಲ್ಲಿ ಎಷ್ಟು ಮೊಟ್ಟೆಗಳಿದೆ ಅಂತ ನೋಡ್ಕೋತೀವಿ. ಏನು ಸಿಸ್ಟ್ ಫಾರ್ಮೇಷನ್ಸ್ ಏನೂ ಇಲ್ವಾ, ಗರ್ಭಕೋಶದಲ್ಲಿ ಏನೂ ತೊಂದರೆ ಇಲ್ವಾ ಅಂತ ಚೆಕ್ ಮಾಡ್ಕೋತೀವಿ. ಹಾಗೆಯೇ ಮೇಲ್ ಪಾರ್ಟ್ನರ್ಗೆ ಒಂದು ಸಿಮೆನ್ ಎವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ಇದೆರಡು ಪ್ಯಾರಾಮೀಟರ್ಸ್ ನೋಡೇನೆ ನಾವು ಹೇಳೋದು ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕು. ಸಿಂಪಲ್ ಮೆಥಡ್ಸ್ ಆಗುತ್ತಾ ಅಥವಾ IVF ಟ್ರೀಟ್ಮೆಂಟಿಗೆ ಹೋಗಬೇಕಾಗತ್ತಾ? IVF ಟ್ರೀಟ್ಮೆಂಟಿಗೆ ಯಾವಾಗ ಹೇಳ್ತೀವಿ ಅಂತಂದರೆ, ಅವ್ರದ್ದು ಮೊಟ್ಟೆಗಳಲ್ಲಿ ಅಂಶಗಳು ಕಡಿಮೆ ಆಗಿದ್ದಾಗ, ಓವೇರಿಯನ್ ರಿಸರ್ವ್ ಕಡಿಮೆ ಆಗಿದ್ದಾಗ, ಅಥವಾ 2 ಕಡೆ ಟ್ಯೂಬ್ಗಳು ಬ್ಲಾಕ್ ಆಗಿದೆ ಅಂತ ರಿಪೋರ್ಟಲ್ಲಿ ಬಂದಾಗ, ಅಥವಾ ಮೇಲ್ ಫ್ಯಾಕ್ಟರಲ್ಲಿ ತುಂಬಾ ಸಿವಿಯರ್ ಆಗಿ ಎಫೆಕ್ಟ್ ಆಗಿದ್ದಾಗ. ಸೊ ಒಂದು 10ರಿಂದ 12 ದಿನ ಡೈಲಿ ಇಂಜೆಕ್ಷನ್ಸ್ ತೊಗೋಬೇಕಾಗತ್ತೆ IVF ಟ್ರೀಟ್ಮೆಂಟ್ಗೆ. ಆಮೇಲೆ ಅದನ್ನು ಟ್ರ್ಯಾಕ್ ಮಾಡ್ಕೊಳ್ತಾ ಹೋಗ್ತೀವಿ. 2 ದಿನ 3 ದಿನ ಅಥವಾ 4 ದಿನಕ್ಕೊಮ್ಮೆ ಸ್ಕ್ಯಾನಲ್ಲಿ ಮೊಟ್ಟೆಗಳು ಚೆನ್ನಾಗಿ ಬರ್ತಾ ಇದೆಯಾ ಅಂತ. ಎಗ್ಸ್ ಎಲ್ಲ ಚೆನ್ನಾಗಿ ಡೆವಲಪ್ ಆದಾಗ ನಾವು ಅನೆಸ್ಥೀಶಿಯಾ ಕೊಟ್ಟು ಆ ಮೊಟ್ಟೆಗಳನ್ನ ಆಚೆ ತೆಗಿತೀವಿ. ಒಂದು ಮೊಟ್ಟೆಗೆ ಒಳ್ಳೆ ಕ್ವಾಲಿಟಿ ಇರೋ ಎಗ್ಗೆ ಒಂದು ಒಳ್ಳೆ ಕ್ವಾಲಿಟಿ ಇರೋ ಸ್ಪರ್ಮ್ನ ನಾವು ಇಂಜೆಕ್ಟ್ ಮಾಡಿ ಅದನ್ನು ಭ್ರೂಣ ಆಗಿ ಕನ್ವರ್ಟ್ ಮಾಡಿ ಅದನ್ನು 5 ದಿನದವರೆಗೂ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಒಳ್ಳೆ 1-2 ಭ್ರೂಣಗಳನ್ನ ನಾವು ಮತ್ತೆ ಅವ್ರ ಗರ್ಭಕೋಶದ ಒಳಗಡೆಗೆ ಹಾಕಿ ಪ್ರೆಗ್ನೆನ್ಸಿಗೆ ಹೆಲ್ಪ್ ಮಾಡ್ತೀವಿ. ಈ ಥರ ಅಂದರೆ ಸಕ್ಸಸ್ ರೇಟ್ ಹೆಂಗೆ ಡಿಪೆಂಡ್ ಆಗುತ್ತೆ ಅಂತಂದರೆ, ಆ ಪರ್ಟಿಕ್ಯುಲರ್ ಕಪಲ್ ಮೇಲೆ ಹೋಗುತ್ತೆ. ಜನರಲ್ ಆಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಓವರಾಲ್ ಆಗಿ ನಾವು IVF ಸಕ್ಸಸ್ನ ನೋಡ್ತಿದ್ದಾಗ 100 ಜನದಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟರೆ 50ರಿಂದ 60%ಗೆ ನಮಗೆ ಓವರಾಲ್ ಆಗಿ ಸಕ್ಸಸ್ ರೇಟ್ ಸಿಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಯಂಗ್ ಜನ್ರೇಷನ್ಗೆ ಈ IVF ಟ್ರೀಟ್ಮೆಂಟ್ ಬಗ್ಗೆ ಅಥವಾ ಈ ಇನ್ಫರ್ಟಿಲಿಟಿ ಬಗ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಹೇಗೆ? ಯಾವ ರೀತಿ ಅವರು ಅವೇರ್ನೆಸ್ ಕಂಡ್ಕೊಳ್ಬೇಕು ಅವರು ಅಂತ? ಒಂದು ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗನೇ ಲೈಫ್ ಸ್ಟೈಲ್ ಒಂದು ಸರಿ ಇರಬೇಕು. ಆ್ಯಂಡ್ ಟ್ರೈ ಮಾಡ್ತಾ ಇದ್ದೀರಾ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ಆವಾಗಲೇ ನೀವು ಒಂದ್ಸಲಿ ಹೋಗಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಕನ್ಸಲ್ಟ್ ಮಾಡಿ. ಮತ್ತು ಒಂದು ಪ್ರಾಬ್ಲಮ್ ಏನಂದರೆ, ಒಬ್ಬೊಬ್ರಿಗೆ ತುಂಬ ಎಗ್ ಕೌಂಟ್ ಜಾಸ್ತಿ ಇರುತ್ತೆ, ಅದಕ್ಕೆ PCO ಅಂತ ಹೇಳ್ತೀವಿ. ಬಟ್ ಅವ್ರಿಗೆ ಕರೆಕ್ಟ್ ಟೈಮ್ಗೆ ಮೊಟ್ಟೆ ಕರೆಕ್ಟಾಗಿ ಟೈಮ್ಗೆ ರಿಲೀಸ್ ಆಗ್ತಾ ಇರಲ್ಲ. ಇನ್ನೊಂದು ಕ್ಯಾಟಗರಿ ಇರುತ್ತೆ ಯಾರಿಗೆ ಎಗ್ ಕೌಂಟ್ಸ್ ಎಲ್ಲ ತುಂಬ ಕಡಿಮೆ ಇರುತ್ತೆ. ಸೊ ಇಬ್ಬರಿಗೆ ಬೇರೆ ಥರ ಟ್ರೀಟ್ಮೆಂಟ್ಸ್ ಇರುತ್ತೆ. ನೀವು ಆದಷ್ಟು ಬೇಗ ಬಂದರೆ ಸಿಂಪಲ್ ಟ್ರೀಟ್ಮೆಂಟಲ್ಲಿನೇ ಪ್ರೆಗ್ನೆನ್ಸಿ ಆಗೋಕ್ಕೆ ತುಂಬ ಒಳ್ಳೆ ಚಾನ್ಸ್ ಇರುತ್ತೆ. ಮತ್ತು ವಯಸ್ಸು ಕಡಿಮೆ ಇದ್ದಾಗ ಒಳ್ಳೆ ಚಾನ್ಸ್ ಇರುತ್ತೆ. ಎಷ್ಟು ಡಿಲೇ ಮಾಡ್ತಾ ಇದ್ದರೆ ಅದು ಎಗ್ ನಂಬರ್ ಅಂದರೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಯಾವಾಗಲೂ ಏಜ್ ಬಗ್ಗೆ ಮೈಂಡಲ್ಲಿ ಇಡಬೇಕು. ಓಕೆ 30 ಕ್ರಾಸ್ ಆಗ್ತಾ ಇದೆ ಅಂದರೆ ವಿ ಹ್ಯಾವ್ ಟು ಡೂ ಸಮಥಿಂಗ್ ಆ್ಯಕ್ಟಿವ್ಲಿ. ಈಗ ತುಂಬ ಟ್ರೆಂಡ್ ಇದೆ, ಆನ್ ಸೈಟ್ ಹೋಗಬೇಕು, ಅಮೇರಿಕಾ ಹೋಗಬೇಕು, ಬೇರೆ ಕಂಟ್ರೀಸ್ಗೆ ಹೋಗಬೇಕು. ಸೊ ಅಂಥ ಎಲ್ಲ ಕರಿಯರ್ ಆಸ್ಪಿರೇಷನ್ಸ್ಗೋಸ್ಕರ ತುಂಬ ಲೇಡೀಸ್ ಪ್ರೆಗ್ನೆನ್ಸಿ ಡಿಲೇ ಮಾಡಿ ಒಬ್ಬರು ಮೊನ್ನೆ ಬಂದಿದ್ದರು, ಅವರು 49 ಇಯರ್ಸ್ಗೆ ಬಂದು ಅವ್ರು ಕೇಳ್ತಾ ಇದ್ದಾರೆ, ನನ್ನಿಂದಾನೇ ಪ್ರೆಗ್ನೆನ್ಸಿ ಆಗಬೇಕು, ನನ್ನ ಮೊಟ್ಟೆ ಉಪಯೋಗಿಸಿ. ಬಟ್ ಅವ್ರದ್ದು ಆಲ್ಮೋಸ್ಟ್ ಪೀರಿಯಡ್ ಸ್ಟಾಪ್ ಆಗೋ ಟೈಮ್ ಆಗಿದೆ, ಮೆನೋಪಾಸ್ ಟೈಮ್ ಆಗೋಗಿದೆ. ಈಗ ನಾನು ಸ್ಕ್ಯಾನಿಂಗ್ ಮಾಡಿದಾಗ ಅವ್ರದ್ದು ಒಂದು ಕೂಡ ಮೊಟ್ಟೆ ಇರಲಿಲ್ಲ. ಸೊ ಆ ಥರ ಸಿಚುವೇಷನ್ನಲ್ಲಿ ನಮಗೆ ಆಪ್ಷನ್ಸ್ ಇರಲ್ಲ. ಸೇಮ್ ಲೇಡಿ ಅವ್ರ 30 ಇಯರ್ಸ್ ಒಳಗೆ ಬಂದರೆ ನಾವು ಅದು ಎಗ್ಸ್ನ ಬೇಗ ಬೆಳೆಸಿ ಅದನ್ನ ಫ್ರೀಸ್ ಮಾಡ್ಬೋದು. ಎಗ್ ಫ್ರೀಸಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ಯಾವುದೇ ರೀತಿ ಅಕಸ್ಮಾತ್ ಪ್ರೆಗ್ನೆನ್ಸಿ ಡಿಲೇ ಮಾಡಬೇಕು, ಸೋಷಿಯಲ್ ಫ್ಯಾಕ್ಟರ್ಸ್ ಇರಬಹುದು ಅಥವಾ ಮ್ಯಾರೇಜ್ ಲೇಟ್ ಆಗ್ತಾ ಇರಬಹುದು. ಸೊ ವಿಮೆನ್ ಶುಡ್ ಕಮ್ ಆ್ಯಂಡ್ ಅಪ್ರೋಚ್ ಫಾರ್ ಎಗ್ ಫ್ರೀಸಿಂಗ್, ದ್ಯಾಟ್ ಈಸ್ ಕಾಲ್ಡ್ ಸೋಷಿಯಲ್ ಎಗ್ ಫ್ರೀಸಿಂಗ್. ಅಂದರೆ ಬಂದು ನಿಮ್ಮದು ಎಗ್ ಕೌಂಟ್ಸ್ ಎಲ್ಲ ಹೇಗಿದೆ ಅದನ್ನ ಚೆಕ್ ಮಾಡಿಸಿ, ಎಗ್ ಕೌಂಟ್ ಚೆನ್ನಾಗಿದ್ದರೆ ನಾವು ಫ್ರೀಸ್ ಮಾಡ್ಬೋದು. ಏನೊಬ್ಬರು ಬಂದಿದ್ದರು ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು, ಅಡ್ವಾನ್ಸ್ ಸ್ಟೇಜ್ ಕ್ಯಾನ್ಸರ್. ಸೊ ಅವ್ರದ್ದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ನಮ್ಮ ಹತ್ರ ಕಳಿಸಿದ್ರು ಅವ್ರದ್ದು ಎಗ್ಸ್ ಫ್ರೀಸ್ ಮಾಡೋಕ್ಕೆ. ಯಾಕೆಂದ್ರೆ ಅವ್ರದ್ದು ಮದುವೆ ಆಗಿತ್ತು, ಬಟ್ ಏನು
ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರದ್ದು ಕೀಮೊಥೆರಪಿ ನಡಿಬೇಕಾಗಿತ್ತು. ಸೊ ಅದಕ್ಕೆ ಮುಂಚೆ ನಾವು ಏನು ಮಾಡಿದ್ದೀವಿ, ಅವ್ರಿಗೆ IVF ಟ್ರೀಟ್ಮೆಂಟ್ ಕೊಟ್ಟು ಮೊಟ್ಟೆ ಬೆಳೆಸಿ ಎಂಬ್ರಿಯೋ ಕ್ರಿಯೇಟ್ ಮಾಡಿ ಅದನ್ನ ಫ್ರೀಸ್ ಮಾಡಿದ್ದೀವಿ. ಅದಾದಮೇಲೆ ಅವ್ರದ್ದು ಎಲ್ಲ ಕೀಮೊಥೆರಪಿ, ರೇಡಿಯೋಥೆರಪಿ ನಡೆಯುತ್ತೆ. ಎಲ್ಲ ಮುಗಿಸಿದ ಮೇಲೆ ಆಮೇಲೆ ಬಂದು ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಅಂಥ ಎಲ್ಲ ಜನಕ್ಕೆ ಬೇಗ ನೀವು ಅಡ್ವೈಸ್ಗೆ ಬಂದರೆ ನಾವು ಏನಾದರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಲಾಸ್ಟ್ ರಿಸಾರ್ಟ್ ಏನಿರುತ್ತೆ, ಇದು ಎಲ್ಲ ಎಗ್ ಕೌಂಟ್ ಎಲ್ಲ ಹೋಯಿತು ಅಂದರೆ ಯೂಶಲಿ ಡೋನರ್ ಎಗ್ಗೆ ಹೋಗಬೇಕಾಗುತ್ತೆ. ಓಕೆ ಡಾಕ್ಟರ್, ಈಗ ನೀವು ಅವೇರ್ನೆಸ್ ಕ್ಯಾಂಪ್ಸ್ ಎಲ್ಲ ಮಾಡ್ತಿದ್ದೀರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಹೌದು, ನಮ್ಮ ಗರ್ಭಗುಡಿಯಲ್ಲಿ ನಮ್ಮದು ಕ್ಯಾಂಪ್ಸ್ ಅಂತ ಅಂದರೆ ಫ್ರೀ ಫರ್ಟಿಲಿಟಿ ಕ್ಯಾಂಪ್ಸ್ ಅಂತ ಕಂಡಕ್ಟ್ ಮಾಡ್ತೀವಿ. ಅದರಲ್ಲಿ ನೀವು ದಂಪತಿಗಳಾಗಿ ನಮಗೆ ಅಪ್ರೋಚ್ ಮಾಡ್ಬೋದು. ನಿಮ್ಮದು ಸಂತಾನೋತ್ಪತ್ತಿಗೆ ಏನಾದರೂ ತೊಂದರೆ ಇದೆಯಾ ಅಂತ, ಅಥವಾ ಮುಂಚೆ ಏನಾದ್ರೂ ರಿಪೋರ್ಟ್ಸ್ಗಳು ಎವ್ಯಾಲ್ಯೂಯೇಷನ್ ಆಗಿತ್ತು ಅಂತಂದರೆ ನೀವು ಆ ರಿಪೋರ್ಟ್ಸ್ನ ತೊಗೊಂಡು ನಮ್ಮಲ್ಲಿ ಬಂದು ಕನ್ಸಲ್ಟೇಷನ್ ಮಾಡ್ಬೋದು. ನಮ್ಮದು ಫೋರ್ತ್ ಕಮ್ಮಿಂಗ್ ಕ್ಯಾಂಪ್ಸ್ಗಳು ಹೇಗಿದೆ ಅಂತಂದರೆ 11th ನಮಗೆ ಸಿರಾ ಮತ್ತು ಹೆಸರುಘಟ್ಟದಲ್ಲಿ ನಾವು ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ. 19ನೇ ತಾರೀಕಿಗೆ ಕೆಂಗೇರಿಯಲ್ಲಿದೆ, 20ನೇ ತಾರೀಕು ಸುಂಕದಕಟ್ಟೆ ಮತ್ತು ದೊಡ್ಡಬಳ್ಳಾಪುರಲ್ಲಿ ಕ್ಯಾಂಪ್ ನಡೀತಾ ಇದೆ, 23ನೇ ತಾರೀಕಿಗೆ ಅರ್ಕಲ್ಗೂಡಲ್ಲಿ ಕ್ಯಾಂಪ್ ಇದೆ, ಹಾಗೆ 24ನೇ ತಾರೀಕಿಗೆ ವಿದ್ಯಾರಣ್ಯಪುರದಲ್ಲಿ ಕ್ಯಾಂಪ್ ಇದೆ. ಅದೇ ಪ್ರಕಾರ ನಮಗೆ OPDs ಅಂತಲೂ ನಾವು ಕಂಡಕ್ಟ್ ಮಾಡ್ತೀವಿ. ಅಂತಂದರೆ ಔಟ್ ಪೇಷಂಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಫರ್ಟಿಲಿಟಿ ಎವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಅಂತ. ಸೊ 17th ಆನೇಕಲ್ಲಲ್ಲಿದೆ, 18th ಮಂಡ್ಯದಲ್ಲಿದೆ, 20ನೇ ತಾರೀಕಿಗೆ ಸರ್ಜಾಪುರಲ್ಲಿದೆ, ಹಾಗೆಯೇ 28ಗೆ ತೃಪ್ತಿ OPD ಕ್ಲಿನಿಕಲ್ಲಿದೆ. ಓಕೆ, ಇಷ್ಟೊತ್ತವರೆಗೂ ನಮ್ಮ ಜೊತೆ ಇದ್ದು IVF ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ರಿ. ಧನ್ಯವಾದ ಡಾಕ್ಟರ್ ನಿಮಗೆ. ಏನ ಗರ್ಭಗುಡಿ ಸೆಂಟರ್ ನೀವು ಹೋಗಬೇಕು ಅಂದರೆ, ನೀವು ಅಲ್ಲಿ ಸಂಪರ್ಕ ಮಾಡಬೇಕು ಅಂತಂದರೆ ಗರ್ಭಗುಡಿ IVF ಸೆಂಟರ್ ಹನುಮಂತ ನಗರ, ಜಯನಗರ, ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ ಮತ್ತು ಕಲ್ಯಾಣ್ ನಗರ, ನ್ಯೂ BL ರೋಡ್, ನಾಗರಬಾವಿ, ಇಲ್ಲೆಲ್ಲ ಗರ್ಭಗುಡಿ IVF ಸೆಂಟರ್ ಇದೆ. ಅಲ್ಲಿ ಹೋಗಿ ನೀವು ಡಾಕ್ಟರ್ನ ಸಂಪರ್ಕ ಮಾಡಬಹುದು. ಇನ್ನು ಇವರ ಫೋನ್ ನಂಬರ್ 9108910832. ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು.